ನನ್ನ ಹೆಸರು ಅದ್ದಿಗೇರಿ ರಾಮಣ್ಣ ಅಂತ, ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ರಾಜ್ಯ ಸಂಚಾಲಕರು. ಇವತ್ತು ಈ ದಿನ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಚಿತ್ರ ಬಿಡುಗಡೆ ಸಂದರ್ಭದಲ್ಲಿ ಅದ್ದೂರಿಯಾಗಿ ಸ್ವಾಗತ ಮಾಡಿದ್ದೀವಿ. ಯಾಕಂದರೆ ಇದಕ್ಕಿಂತ ಮುಂಚಿತವಾಗಿ 2 ಸಿನಿಮಾ ತೆಗೆದಿದ್ದರು ನಮ್ಮ ರಾಜ್ಯಾಧ್ಯಕ್ಷರ ಮಗ ಪ್ರವೀಣ್ ಶೆಟ್ಟಿ ಅವರು. ಆ ಸಿನಿಮಾದ ಬಗ್ಗೆ ನಾವು ಅಷ್ಟೊಂದು ಕಾಳಜಿ ವಹಿಸಿದ್ದಿಲ್ಲ, ಯಾಕಂದರೆ ರಾಜ್ಯಾಧ್ಯಕ್ಷರು ಕೂಡ ಅಂತ ಏನು ಇದಿಲ್ಲ. ಇವತ್ತು ಈ ಚಿತ್ರದ ಬಗ್ಗೆ ಇಷ್ಟು ಅದ್ದೂರಿಯಾಗಿ ಸ್ವಾಗತ ಮಾಡೋದಕ್ಕೆ ಒಂದೇ ಕಾರಣ ಇದೆ. ಇದರಲ್ಲಿರ್ತಕ್ಕಂಥ ಅಪೂರ್ವವಾದ ಒಂದು ಮೆಸೇಜ್, ಅಂದರೆ ಒಂದು ಸಂದೇಶಾತ್ಮಕವಾದಂಥ ಚಿತ್ರ ಇದು. ಈ ಸಂದೇಶಾತ್ಮಕವಾದಂಥ ಚಿತ್ರ ಎದಕ್ಕಂದ್ರೆ ನೋಡ್ಬೇಕಂತೀನಂದ್ರೆ, ನಿಜವಾಗಲೂ ಯಾವುದೇ ಆಗಲಿ ಈ ಸಮಾಜದಲ್ಲಿ ಬದಲಾವಣೆ ಆಗಬೇಕು, ಯೋಚನೆ ಮಾಡಬೇಕು, ಅದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಈ ಸಬ್ಜೆಕ್ಟ್ ಏನು, ಇದರಿಂದ ಮೆಸೇಜ್ ಏನು ಬಂದಿದೆ, ಇದರಿಂದ ನಾವು ಏನು ಕೈಗೊಳ್ಳಬೇಕು, ಅದನ್ನು ಪಡಿಬೇಕು, ಅದರಲ್ಲಿರ್ತಕ್ಕಂಥ ಒಂದು ಸಾರಾಂಶ ಏನಂಬುದು ತಿಳ್ಕೊಂಡು ಸಮಾಜದಲ್ಲಿ ಎಷ್ಟೋ ಜನ ಬದಲಾವಣೆ ಆಗ್ತಾ ಇದ್ದಾರೆ. ಇವತ್ತು ಯುವಕರು ಏನಾಗಿದ್ದಾರೆ ಅಂದರೆ ಕೇವಲ ಡ್ಯೂಯೆಟ್ ಸಾಂಗು ಫೈಟ್ಸ್ಗೆ ಮಾತ್ರ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ಆದರೆ ಅವು ಇರೋದ್ರ ಮೂಲಕ ಸಂದೇಶ ಕೂಡ ಈ ಚಿತ್ರದಲ್ಲಿದೆ. ಅದಕ್ಕಾಗಿ ಈ ಚಿತ್ರಕ್ಕೆ ನಾವು ಅದ್ದೂರಿ ಸ್ವಾಗತ ಮಾಡಿದ್ದೀವಿ. ಈ ಒಂದು ಚಿತ್ರವನ್ನ ಈ ಗಡಿ ಮಾನಸಿಕ ಆಗಿರ್ತಾನೆ. ಬಟ್ ಒಳ್ಳೆ ವ್ಯಕ್ತಿ ಹೀರೋ ಸ್ಟೋರಿಯಲ್ಲಿ ಬಂದು, ಬಟ್ ಹೀರೋಯಿನ್ ಅವನ ಒಂದು ಪ್ರೇರಣೆಗೆ ತರಬೇಕು, ಅವನು ಒಳ್ಳೆ ದಾರಿ ತರಬೇಕು, ಈ ಕನಸು ಭಯ ಬಿದ್ದು ದೂರ ಮಾಡಬೇಕು. ಆ ಹೀರೋಯಿನ್ ಬಗ್ಗೆ ನೀವೇನು ಹೇಳ್ತೀವಿ? ಚೆನ್ನಾಗಿದೆ, ಬಂದು ನೋಡಿ, ಎಲ್ಲರಿಗೂ ಚೆನ್ನಾಗಿದೆ. ಲವ್ ಸ್ಟೋರಿ ತುಂಬ ದಿನ ಕನ್ನಡ ಮೂವಿ ಬಂದ್ಬಿಟ್ಟು ತುಂಬ ದಿನಕ್ಕೆ ಬಂದಿದೆ. ಲವ್ ಸ್ಟೋರಿ ಮಾಡಿ ಹೈಲೈಟ್ ಇದೆ, ಚೆನ್ನಾಗಿದೆ, ಬಂದು ನೋಡಿ. ಪ್ರೊಡ್ಯೂಸರ್ ನಮ್ಮೂರೇ ಸಖತ್ತ ಮಾಡಿದ್ದಾರೆ, ಬಂದು ನೋಡಿ, ಚೆನ್ನಾಗಿದೆ.
ಹೆಂಗೆ ಅನಿಸ್ತು ನಿಮ್ಮ ಅಭಿಪ್ರಾಯ? ನಿದ್ರಾದೇವಿ ಸಿನಿಮಾದಲ್ಲಿ ಏನೋ ವಿಶೇಷ ಐತಂದರೆ ಇಷ್ಟು ವಿಶೇಷ ಇರೋದು ನಮಗೆ ಗೊತ್ತಿಲ್ಲ. ಏನಪ್ಪ ಈ ಸಿನಿಮಾದಲ್ಲಿ ಏನಿದೆ ಅಂಥೇಳಿ ಸಿನಿಮಾ ಇಂಟರ್ವ್ಯೂಲ್ ಆದಮೇಲೆ ಕೂತ್ಕೊಂಡು ನೋಡಿದ್ವಿ. ದುಡ್ಡು ಸಂಪಾದನೆ ಮಾಡಿದವನಾಗಲಿ, ರಾಜಕೀಯ ವ್ಯಕ್ತಿ ಆಗಲಿ, ಸಣ್ಣ ಪುಟ್ಟ ವ್ಯವಹಾರ ಮಾಡೋ ಒಂದು ಬೀಡಿ ಅಂಗಡಿ ಇಟ್ಟವನು ಕೂಡ ನಿದ್ದೆ ಬರಲ್ಲ. ಈ ಸಿನಿಮಾದ ಒಂದು ವಿಶಿಷ್ಟತೆ ಏನಂದರೆ ನಿದ್ದೆ ಬಂದಿಲ್ಲ ಅಂದಾಗ ಏನು ಮಾಡಬೇಕು, ಅವ್ರದ್ದೇ ಆದಂಥ ಒಂದು ಲೋಕಕ್ಕೆ ಹೋಗ್ಬೇಕು, ಲೋಕಕ್ಕೆ ಜಾರದಾಗೇ ನಿದ್ದೆ ಬರೋದು. ಇದರಲ್ಲಿ ಒಂದು ಸಂದೇಶ ಏನಿದೆ ಅಂದರೆ, ಒಂದು ತಂದೆ ಕೋಪ ಮಾಡ್ಕೊಳ್ಳೋದಾಗಲಿ, ಆ ಕೋಪದಿಂದ ಮಕ್ಕಳನ್ನ ದೂರ ಮಾಡೋದು, ಆಮೇಲೆ ಒಂದು ತಾಯಿ ಪ್ರೀತಿಯಿಂದ ಹತ್ರ ಮಾಡ್ಕೊಳ್ಳೋದು ಮಗುನ. ಆ ತಾಯಿ ಪ್ರೀತಿನ ಯಾವಾಗ ಕಳ್ಕೊಂತೀವಲ್ಲ ಅವಾಗ ಆ ತಾಯಿ ಬಗ್ಗೆ ನಮಗೆ ಅರಿವು ತಿಳಿಯುತ್ತೆ. ಹಾಗಾಗಿ ಈ ಸಿನಿಮಾದಲ್ಲಿ ಒಂದು ಮೆಸೇಜ್ ಇದೆ. ಎಲ್ಲರೂ ನೋಡಿ ನೀವೆಲ್ಲ ಸಂತೋಷದಿಂದ ಬರ್ತೀರಿ ಥಿಯೇಟ್ರಿಂದ ಅಂತ ಶುಭ ಹಾರೈಸ್ತೀನಿ. ಈ ಪ್ರವೀರ್ ಶೆಟ್ಟಿ ಏನಿದಾರಲ್ಲ, ಇವರು ಒಂದು ಉತ್ತಮ ನಟನೆ ಇದೆ ಅವರಲ್ಲಿ. ಆ ನಟನೆನ ಇಡೀ ರಾಜ್ಯಾದ್ಯಂತ ಎಲ್ಲ ಚಿತ್ರಮಂದಿರದಲ್ಲಿ ಪ್ರದರ್ಶನ ಏನಾಗಿದೆಯಲ್ಲ, ಉತ್ತಮ ಪ್ರದರ್ಶನ ಕಾಣುತ್ತಂತ ನಾನು ಶುಭ ಹಾರೈಸೋಕ್ಕೆ ಇಷ್ಟಪಡ್ತೀನಿ. ಬಳ್ಳಾರಿ ಜಿಲ್ಲಾಧ್ಯಕ್ಷ VH ಉಲ್ಗಪ್ಪ ಅಂತೇಳಿ. ನಾನು SN ಮಾಲ್ನಲ್ಲಿ ಬೆಳಗ್ಗೆ ಚಿತ್ರ ಪ್ರದರ್ಶನಕ್ಕೆ ಬಂದಿದ್ದೀವಿ. ಉತ್ತಮವಾದಂಥ ಯಶಸ್ವಿ ಕಂಡಿದೆ. ಥಿಯೇಟ್ರ್ ಇವತ್ತು ಹೌಸ್ಫುಲ್ ಆಗಿದೆ. ಇನ್ನೊಂದು ಥಿಯೇಟ್ರಲ್ಲಿ ಏನೋ ಕೊಟ್ಟಿದ್ದಾರಂತೆ, ಅದರಲ್ಲಿ ಆನ್ಲೈನಲ್ಲಿ ಓಪನ್ ಆಗಿರಲಿಲ್ಲ. ಈಗ ನೆಕ್ಸ್ಟ್ ಶೋ ಕೂಡ ಇದು ಫುಲ್ ಆಗೋಕ್ಕೆ ನಾವೆಲ್ಲ ರೀತಿಯಿಂದ ಯಶಸ್ವಿ ಕಾಣೋಕ್ಕೆ ನಾವು ಶುಭ ಹಾರೈಸ್ತೀವಿ. ಚೆನ್ನಾಗಿದೆ, ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಇದು. ಯಾಕಂದರೆ ಯಾವುದೇ ಒಬ್ಬ ಮನುಷ್ಯನು ಒಂದು ಆತ್ಮವಿಶ್ವಾಸದಿಂದ ಬಲ ಪಡ್ಕೋಬೇಕು, ಒಂದು ಕುಗ್ಗಬಾರ್ದು ಮನಸ್ಸು. ಒಂದು ಚಿಕ್ಕ ಹುಡುಗ ಇದ್ದಾಗ ಅವ್ನಿಗೆ ಅದೇ ಮೆಂಟಾಲಿಟಿ ಇರ್ತದೆ. ಅದರಲ್ಲಿಂದನೇ ಅವನು ಬೆಳೀತಾ ಕೂಡ ಆ ಮೆಂಟಾಲಿಟಿ ಬಗ್ಗೆನೇ ಅವನಿಗೆ ಇದಾಗ್ತದೆ. ಯಾರಂದರೆ ಹೀರೋಗೆ ಆ ಥರ ಆಗಬಾರ್ದು, ಮನುಷ್ಯನ ಕುಗ್ಗಬಾರ್ದು ಅನ್ನೋದು ಮೇಯ್ನ್ ಮೆಸೇಜ್ ಇದು. ನಮ್ಮ ಆತ್ಮವಿಶ್ವಾಸ ದೃಢ ಸಂಕಲ್ಪದಿಂದ ನಾವು ಮುಂದೆ ಹೆಜ್ಜೆ ಹಾಕಬೇಕು. ಮುಂದೆ ಲೈಫ್ನಲ್ಲಿ ಯಾವುದೇ ಥರ ಕಷ್ಟ ನೋವು ಸುಖಗಳು ಬಂದರೆ ಕೂಡ ಅದನ್ನು ಮೆಟ್ಟಿ ನಿಂತು ಮುಂದೆ ಸಾಗಬೇಕನ್ನೋದೇ ಈ ಒಂದು ಸಿನಿಮಾದ ಒಂದು ಹಂತ. ಅದನ್ನು ಎಲ್ಲ ತೋರಿಸಿರೋದು. ಯಾವುದೇ ಮನುಷ್ಯನೂ ಒಂದು ಅಡವು ತೆಡುವುಗಳು ಬರ್ತಿರ್ತವೆ, ಒಂದು ಹೆಜ್ಜೆ ಮುಂದೆ ಕೆಳಗೆ ಮೇಲೆ ಅಂಥವು ಬರ್ತಿರ್ತವೆ. ಅದನ್ನು ಮುಂದಕ್ಕೆ ಸಾಕೊಂಡು ಮುಂದೆ ಹೋಗ್ಬೇಕು ಅನ್ನೋದು ಒಂದು ಮೆಸೇಜ್ ಇದೆ. ನಮ್ಮ ಹೆಸರು ಅಸುಂಡಿ ಸೂರ್ಯ ಅಂತ, ಜಿಲ್ಲಾ ಸಂಚಾಲಕರು ಪ್ರವೀಣ್ ಶೆಟ್ಟಿ ಬಣ.